ಹುಳಿ ದೋಸೆ ಮತ್ತು ಏನು ಉದ್ದಿನೋಡೆ. ಮಳೆಯಲ್ಲಿ ಜೊತೆಯಲ್ಲಿ ಯಾರು ಬೇಕು. ಈಗ ಒಂಚೂರು ಹೆಂಗೋ ಸೋನೆ ಆಡ್ತಾ ಇದೆ. ಏನ ದುಡ್ಡಿರೋದೆಲ್ಲ ತಗೋ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಯ ರಮೇಶ್ ಬ್ಲಾಗ್. ಯಾಕ ನೆನ್ನೆ ಮಾಡಿದ್ನಲ್ಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಮತ್ತು ನಮ್ಮ ಅಕ್ಕ, ನಮ್ಮ ತಂಗಿ 3 ಜನ ಹೊರಗಡೆ ಬಂದಿದ್ದೀವಿ. ಎಲ್ಲೂ ಬಂದಿದ್ದೀವಿ ಅಂತ ತಿಳಿಸ್ತಾ ಹೋಗ್ತೀನಿ. ಅದನ್ನೆಲ್ಲ ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಹೊರಗಡೆ ಹೊರಟಿದ್ವಿ. ಜೊತೆ ಎತ್ಕೊಳ್ಳಿ ಎಲ್ಲರೂ. ನಮ್ಮದು ಬ್ಲೂ, ಅಕ್ಕೊಂದು ರೆಡ್, ಅಕ್ಕೊಂದು ಇದು ಸ್ಕೈ ಬ್ಲೂ. ಮಳೆ ಸಿಕ್ಕಾಪಟ್ಟೆ, ನಾವು ಬಂದಿರುವಂಥ ಜಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋ ಕಾರಣ ಛತ್ರಿ ಅವಶ್ಯಕತೆ ತುಂಬ ಇದೆ. ನಡಿ ಹಂಗೆ ಹೋಗೋದಾ? ಏನಾಗೋದು? ಚಪ್ಪಲಿ ಯಾಕೆ ಕಳೆದಿದ್ರೆ ಏನಾಗುತ್ತೆ? ಆಯ್ ಮಾಡಿ ಹೋಗ್ಲಿ. ತುಂಬ 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 ತಿಂಗಳುಗಳ ನಂತರ ಲಾಗಲ್ಲಿ ಕಾಣಿಸ್ಕೊತಾ ಇದ್ದೀವಿ. ಅಲ್ಲಿಟ್ಟೆ ನೀನೇ ತರಬೇಕು. ನಾವು ಅಲ್ಲಿ ಅಲ್ವಾ? ಇದೊಂದೇ ಪುಟ್ಟಂಗಿ ಸುಮಾರು ಶೋರೂಮ್. ಈ ಸಿರಿ ಒಂದೇ ಪುಟ್ಟಂಗಿ ಸುಮಾರು ಶೋರೂಮ್. ಅದೇ ಸೂಪರ್ ಮಾರ್ಕೆಟು. ಅದನ್ನೇ ಹೇಳಿದ್ದು, ಮೇಲ್ಗಡೆಯಿಂದ ಸಖತ್ತ ಕಾಣಿಸುತ್ತೆ ಅಂತ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಇವಾಗ. ಆದ್ರೂ ಇದೆಲ್ಲ ನೋಡಕ್ ಚೆನ್ನಾಗಿದೆ. ಅಲ್ಲಿ ಕಾಫಿಗೆಲ್ಲ ಹೋಗೋಣ ಮುಂದೆ. ಮಳೆಯಲ್ಲಿ ಜೊತೆಯಲ್ಲಿ ಫ್ರೆಂಡ್ಸ್ ನಾವಿವಾಗ ಇದ್ದೀವಿ. ವೆಹಿಕಲ್ ಸೌಂಡ್ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವಿವಾಗ ಇದ್ದೀವಿ ಧರ್ಮಸ್ಥಳದಲ್ಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಮಂಜುನಾಥ ಸ್ವಾಮಿ ದರ್ಶನ ಪಡೆಯೋದಕ್ಕೆ. ಯಾರ್ಯಾರು ಬಂದಿದ್ದೀವಿ ಅಂದರೆ ನಾನು, ನಮ್ಮ ಅಕ್ಕ, ನನ್ನ ತಂಗಿ 3 ಜನ ಬಂದಿದ್ದೀವಿ. ಯಾರನ್ನೂ ಕರ್ಕೊಂಡು ಬಂದಿಲ್ಲ. ಆರಾಮ್ಸೆ ಹೋಗಿ ದರ್ಶನ ಪಡ್ಕೊಂಡು ಆರಾಮ್ಸೆ ಬರೋದ ಅಂತ ಅಲ್ವಾ ಅಕ್ಕ? ಜೋರಾಗೇಳು ಹೌದು ಅಂತ. ಹೌದು ಹೌದು ಹೌದು. ನಾವಿವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಐತೆ. ನಾವು ಬಂದಾಗಂತೂ ಇನ್ನೂ ಜೋರಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅಂತ ಹೇಳ್ಬೋದು. ಸೊ ಬನ್ನಿ ಶಾಪಿಂಗ್ ಒಳಗಡೆ ಹೋಗೋಣ, ನೋಡೋಣ ಏನಾದರೂ ಇಷ್ಟ ಆದರೆ ತಗೊಳ್ಳೋಣ. ಬಂದ ಕಡೆ ಎಲ್ಲ ಶಾಪಿಂಗ್ಗೆ ಅಂತ ಅನ್ಕೋಬೇಡಿ. ಅಕ್ಕ ಡ್ರೆಸ್ ನೋಡ್ತಾ ಇದ್ದಾಳೆ. ಏನಾಯಿತು ಅಂತ ಅಂದರೆ ನಾವಿವಾಗ ವೇರ್ ಮಾಡ್ಕೊಂಡು ಬಂದಿರೋ ಡ್ರೆಸ್ ಅಲ್ಲದೆ ಎಕ್ಸ್ಟ್ರಾ ಒಂದೊಂದು ಡ್ರೆಸ್ ಅಷ್ಟೇ ತೊಗೊಂಡು ಬಂದಿದ್ದೀವಿ. ಬೆಳಗ್ಗೆಗೆ ಸ್ನಾನ ಮಾಡಿ ವೇರ್ ಮಾಡೋದಕ್ಕೆ ಅಂತೇಳಿ ಹೇಳಿದ್ನಲ್ಲ. ಬರ್ತಿದ್ದಾಗ ಸಿಕ್ಕಾಪಟ್ಟೆ ಮಳೆ ಇತ್ತು ಅಂಥೇಳಿ, ಹಂಗಾಗಿ ರೂಮಿಗೆ ಬಂದು ಸೆಟಲ್ಡ್ ಆಗೋಷ್ಟರಲ್ಲಿ ಎಲ್ಲ ಸಿಕ್ಕಾಪಟ್ಟೆ ನೆಂದೋದ್ವಿ. ಸೊ ನೋಡೋಣ, ಸಿಕ್ಕರೆ ಇಲ್ಲೇ ಒಂದೊಂದು ಜೊತೆ ಬೈ ಮಾಡಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ನೋಡ್ಲಿಕ್ಕೆ ಬಂದಿದ್ದೀವಿ ಅಷ್ಟೇ. ನೋಡೋಣ. ಡ್ರೆಸ್ ಆ್ಯಂಡ್ ಟಾಪ್ಸ್ಗಳೆಲ್ಲ ಆಲ್ಮೋಸ್ಟ್ ಬೆಟರ್ ಇದೆ. ಇಷ್ಟ ಆಯಿತು ಅಂದರೆ ತೊಗೋತೀವಿ, ಇಲ್ಲಾಂದರೆ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಏನೇನು ಟಾಪ್ ನೋಡ್ತೀಯ ಬರೀ ಎಲ್ಲ ಅಕ್ಕ? ನೋಡು, ನಿಂತ್ಕೊ, ಮಿರರ್ ಹತ್ರ ನಿಂತ್ಕೊ. ಯಾವ ಡ್ರೆಸ್ಸು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಚೆನ್ನಾಗಿದ್ದು ಡ್ರೆಸ್ಗಳು, ಪರವಾಗಿಲ್ಲ. ಬಟ್ ದುಡ್ಡು ಬೆಲೆನೂ ಅಷ್ಟೇ ಜಾಸ್ತಿ ಇತ್ತು. ಏನೊಂದು ಸಿಂಪಲ್ ಡ್ರೆಸ್ಗೇನೆ 1200 ರುಪೀಸ್ ಹಾಕಿದ್ರು. ಸರಿ ಬೇಡ, ಇಟ್ಕೊಳ್ಳಿ ಅಂತ ಬಂದು. ಚೌಕಾಶಿ ಏನಿಲ್ಲ, ಫಿಕ್ಸೆಡ್ ರೈಟ್ ಅಂತೆ.
ಆ ಡ್ರೆಸ್ಸು ಅದು ಹೇಳಿದ್ನಲ್ಲ ಆಗಲೇ ನಾರ್ಮಲ್ ಇತ್ತು, ಅದಕ್ಕೇ 1200 ರುಪೀಸ್ ಬಿಲ್ ಹಾಕಿದ್ರು. ಇನ್ನೇನು ಮಾಡೋದು, ಬೇಡ ಅಂತ ಬಂದ್ವಿ. ಬೇರೆ ಕಡೆ ಎಲ್ಲಾದರೂ ನೋಡೋಣ. ಮಳೆ ಅಂತೂ ಎಷ್ಟು ಹೆವಿಯಾಗಿ ಹುಯ್ತೈತೆ ಅಂತಂದರೆ, ನಾನು ಹೊರಗಡೆ ತೋರಿಸಿದ್ನಲ್ಲ ಅದಕ್ಕಿಂತ ಹೆಚ್ಚಾಗಿ ಮಳೆ ಶುರು ಆಯಿತು. ಹಂಗಾಗಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತು. ಬಟ್ಟೆ ಯೋಚನೆ ಆ ಕಡೆ ಇರಲಿ ಅಂತ ಹೇಳಿ ನಾವು ಮಸಾಲೆ ದೋಸೆ, ಮೆಣಸಿನ್ಕಾಯಿ ಬಜ್ಜಿ, ಹಾಗೆ ಮಂಗಳೂರು ಬಜ್ಜಿ, ಹಂಗೆ ಈಗ ಅಕ್ಕ ಅಲ್ಲಿ ಕ್ಯೂವಲ್ಲಿ ನಿಂತವಳೆ, ಈರುಳ್ಳಿ ಬಜ್ಜಿ ಮತ್ತು ಉದ್ದಿನವಡೆ, ಈರುಳ್ಳಿ ದೋಸೆ ಮತ್ತು ಏನು ಉದ್ದಿನವಡೆ. ನಮ್ಮ ಮೈಂಡ್ ಸೆಟ್ ಹೆಂಗೆ ಅಂತಂದರೆ, ಒಂದನ್ನೇ ತಗೊಂಡು ಎಲ್ಲ ತಿನ್ನೋದಕ್ಕಿಂತ ಎಲ್ಲರೂ ಒಂದೊಂದನ್ನು ತಗೊಂಡ್ರೆ ಎಲ್ಲನೂ ಟೇಸ್ಟ್ ಮಾಡ್ಬೋದು ಅಂತ 3 ಜನನೂ 3 ಥರ ತಗೊಂಡಿದ್ದೀವಿ. ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದರೆ ಎಲ್ಲಾದರೂ ಟೇಸ್ಟೂ ಗೊತ್ತಾಗುತ್ತೆ ಅಂತ ಅಂದರೆ ನಮ್ಮ ಶಾಲೆಗಂತೂ ಚಳಿ ತಡಿಯೋಕ್ಕಾಯ್ತಲ್ಲ. ಬರ್ತಿದ್ದಾಳೆ ನಮ್ಮ ಅಕ್ಕ ತಗೊಂಡು ಈರುಳ್ಳಿ ದೋಸೆ, ಹಾಗೆ ಉದ್ದಿನ ವಡೆ. ಆವಾಗಲೇ ಹೇಳಿದ್ನಲ್ಲ ನೋಡಿ, ಎಷ್ಟೊಂದು ಜೋರು ಮಳೆ ಬರ್ತಿದೆ ಅಂತಂದರೆ ದೇವಸ್ಥಾನದ ಹತ್ರ ಯಪ್ಪ ಒಳಗಡೆ ಹೋಗೋದೆಂಗೆ, ಕ್ಯೂವಲ್ಲಿ ನಿಲ್ಲೋದೆಂಗೆ, ದರ್ಶನ ಪಡೆಯೋದೆಂಗೆ ಅನ್ನಿಸ್ಬಿಟ್ಟೈತೆ, ಅಷ್ಟು ಜೋರು. ಇದನ್ನೇ ಇವಾಗ ತೋರಿಸ್ತಿದ್ದೀನಲ್ಲ, ಇದನ್ನೇ ಕಡಿಮೆ ಅಂತ ಹೇಳ್ಬೋದು. ಹೆವಿ ಮಳೆ ಬರ್ತೈತೆ, ಒಂದೊಂದು ನಿಮಿಷ ಹಿಂಗಾಗುತ್ತೆ, ಅದಾದಮೇಲೆ ಇನ್ನೂ ಸ್ಪೀಡ್ ಆಗಿಬಿಡುತ್ತೆ. ಹಾಯ್ ಫ್ಯಾನ್ಸ್, ವೆಲ್ಕಮ್ ಬ್ಯಾಕ್. ನೈಟು ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಹೇಳಿದ ಸಿಕ್ಕಾಪಟ್ಟೆ ಮಳೆ ಇರೋದಕ್ಕೆ ಮಕ್ಕ ನೋಡಿ ಹೆಂಗೆ ಕಾಣಿಸ್ತದೆ, ವಾಯ್ಸು ಚೆನ್ನಾಗಿ ಬರ್ತಾರೆ. ಸಿಕ್ಕಾಪಟ್ಟೆ ಮಳೆ ಇರೋ ಕಾರಣ ಈಗಲೂ ಝುಯ್ ಅಂತ ಹುಯ್ತೈತೆ. ಮಾರ್ನಿಂಗ್ 5:30 ಇವಾಗ ಸ್ನಾನ ಮಾಡಿ ರೆಡಿಯಾಗಿ ದರ್ಶನ ಕೊಡ್ತಿದ್ದೀವಿ. ಕೊಡಕ್ಕ ಪೈಪ್ನೇ ಹಸ್ಬಿಟ್ಟಿಯಲ್ಲಕ್ಕ, ಪೈಪ್ನೇ ಹಸ್ಬಿಟ್ಟಿಯಲ್ಲ, ಕೈಗೆ ಪ್ರತಿಯ ಛತ್ರಿ ಅವಶ್ಯಕತೆ ಇಲ್ಲಿ ಇವಾಗ ತುಂಬಾ ಇದೆ. ಸೊ ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಈಗ ಒಂದು 3-4 ದಿನ ಇನ್ನೂ ಹಿಂಗೆ ನಾನ್ ಸ್ಟಾಪ್ ಮಳೆ ಬರುತ್ತೆ ಧರ್ಮಸ್ಥಳದಲ್ಲಿ ಅಂತ ಹೇಳ್ತವ್ರೆ. ಅದು ಏನು ಸರ್ವೇ ಸಾಮಾನ್ಯವಾಗಂತೂ ಬರ್ತಾ ಇಲ್ಲ, ತುಂಬ ಜೋರು ಮಳೆ ಹುಯ್ತೈತೆ. ಸೌಂಡ್ ಎಫೆಕ್ಟನ್ನು ನಿಮಗೆ ಕೇಳಿಸ್ತಾ ಇರ್ಬೋದು. ಸೊ ಪ್ಲೀಸ್ ಆದಷ್ಟು ಧರ್ಮಸ್ಥಳಕ್ಕೆ ಬರಬೇಕು ಅಂದ್ಕೊಂಡಿರೋರು ಯಾರಾದರೂ ಇದ್ದರೆ ಸ್ವಲ್ಪ ಲೇಟಾಗಿ ಬನ್ನಿ. ಅಂದರೆ 1 ವೀಕ್ ಬಿಟ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಜೋರು ಮಳೆ ಬರ್ತಾಯಿದೆ ಅಂತ. ಅಂದರೆ ತುಂಬ ಜೋರು ಮಳೆ ಬರ್ತೈತೆ. ರೂಮಿಂದ ಹೊರಗಡೆ ಹೋಗೋಕ್ಕೂ ಆಗ್ತಾಯಿಲ್ಲ. ಇವಾಗ ಹೋಗ್ತಾರೆ ಇನ್ನೂ ದರ್ಶನ ಮಾಡ್ಕೊಂಡು ಬರೋದು ಅಲ್ಲಿ ತನಕ ಅನ್ನೋಂಗೆ ಆಗೈತೆ. ಯಾರಾದರೂ ವಿಡಿಯೋ ನೋಡ್ತಾ ಇರೋರಿದ್ದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡು ನಿಧಾನಕ್ಕೆ ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗೋದೆ. ಅಲ್ಲೊಬ್ಬರಲ್ಲಿ ಏನು ಮಳೆ ನೋಡವು, ನೀವು ಯಾವ ಛತ್ರಿ ಇಟ್ಕೊಂಡು ನಿನಗ್ಯಾ ಒಳ್ಳೆ ಮಲ್ಕೊಳ್ಳೋದ. ನಾವು ಏನು ತಗೊಂಡಿದ್ದ ಅದೇ ಕಲೆಕ್ಟರ್ ಬರುತ್ತಲ್ಲ ದೊಡ್ಡದು ಅಲ್ವಾ. ಇಲ್ಲಾಂದ್ರೆ ಒಂದೊಂದು ಟ್ರೈನಿಂಗ್ ಕೋಟ್ ತಗೊಂಡ್ರು ಆಯ್ತು. ಗೊತ್ತಾಗಿ ಟ್ರೈನಿಂಗ್ ಕೊಟ್ಟೆ ಅಲ್ಲ ಕಣಪ್ಪ, ಜೊತ್ತ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ ಹಿಂಗೆ ಆಯಿತು ಅಂತ ಎಲ್ಲ ತಾವು ಹಿಂಗೆ ಉಳಿತೈತೆ ಅಂತಲೇ. ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ಇಷ್ಟದಿಂದ ಭಗವಂತನ ದರ್ಶನ ಪಡೆದು ಮತ್ತೆ ವಾಪಸ್ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹೊರಡಬೇಕು ನಾವು ಇನ್ನೊಂದು ಕಡೆ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೋಗ್ತಾ ಇರ್ತೀನಿ. ಅದೇ ಗ್ಯಾಪಲ್ಲಿ ಅಕ್ಕ ಬಂದು ಒಂದು ಡ್ಯಾನ್ಸ್ ಸ್ಟೆಪ್ನ ಮಾಡ್ತಾಯಿದ್ಲು, ಫೋನಲ್ಲಿ ನೋಡಿಕೊಂಡು ಟ್ರೆಂಡಿಂಗಲ್ಲಿ ಇದೆ ಅಂತ ಹೇಳಿ. ನಾನು ಜಸ್ಟ್ ಹಂಗೆ ಅದನ್ನು ಒಂದು ಏನು ಕ್ಯಾಪ್ಚರ್ ಇಟ್ಕೊಂಡೆ ಅಷ್ಟೇ. ಹೆಂಗೆ ಮಾಡ್ತಿದ್ದಾಳೆ ನೋಡಿ ಸ್ಟೆಪ್ಸ್ ಎಲ್ಲ. ಇವಾಗ ಹೊರಟ್ವಿ. ದರ್ಶನ ಮಾಡ್ಕೊಬಂದು ತಿಂಡಿ ತಿನ್ಕೊಂಡು
ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟು ಇನ್ನೊಂದು ಕಡೆ ಹೋಗಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೋದ್ಮೇಲೆ ತಿಳಿಸ್ತೀನಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ. ಹೊರಗಡೆ ಹೋಗೋಕ್ಕೆ ಬೇಜಾರು, ಆದರೂ ಏನೂ ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಮಳೆಯಲ್ಲಿ ಜೊತೆಯಲ್ಲಿ ಯಾರಿಗೆ ಬೇಕು. ಈಗ ಒಂಚೂರು ಹೆಂಗೋ ಸೋನೆ ಆಡ್ತದೆ, ಓಡೋಗ್ಬಿಟ್ಟು ಬಸ್ ಹತ್ಕೊಡ್ಬೇಕು ಏನಕ್ಕ. ಏನೇ ಇದ್ದರೂ ಒಂದೊಂದು ದಿನಕ್ಕೆ ಒಂದೊಂದು ಸ್ವಲ್ಪ ಹೊತ್ತಿಗೆ ನೋಡೋಕ್ಕಷ್ಟೇ ಸರಿ ವೆದರ್ ಇದೆಲ್ಲ. ಏನೇ ಟೈಮು ಇದೆ ಆದರೆ ಬರ್ತದೆ ನೋಡು, ತಿರ್ಗಾ ಝೀ ಅಂತ ಒಂದೇ ಸರಿ ಬರ್ತದೆ ಈಗ ಮಳೆ. ಏನೇ ಟೈಮು ಹಿಂಗೆ ಮಳೆಲೇ ಇಲ್ಲಿ ಅವರೆಲ್ಲರೂ ಹೆಂಗಿರ್ತಾರೆ ಅಂತ ಗೊತ್ತಾಯ್ತಲ್ಲ. ಅಷ್ಟು ಮಳೆ ಬೆಳಗಾನ ಒಂದೇ ಸಮ ಬಂದೈತೆ ಮಳೆ ಲೆಕ್ಕ ಹಾಕೊಳ್ಳಿ. ಆಗಲೇ ಹೇಳ್ದಂಗೆ ಫೈನಲಿ ಹಂಗೂ ಹಿಂಗೂ ಮಾಡಿ ಈ ಮಳೆಯಲ್ಲೇ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಇವಾಗ ನಾನು ನನ್ನ ಅಕ್ಕ ಮತ್ತು ತಂಗಿ ಈಗ ಹೊರಟಿದ್ದೇನೆ ನೆಕ್ಸ್ಟು ನನ್ನ ದೊಡ್ಡ ಮಗನ ಹಾಸ್ಟೆಲ್ ಹತ್ರ. ಸೊ ಇವತ್ತು ನಾವು ಇಲ್ಲಿಗೆ ಬರೋದಕ್ಕೆ ಮೇನ್ ಅಂದರೆ ಧರ್ಮಸ್ಥಳಕ್ಕೆ ಬರೋದಕ್ಕೆ ಮೇನ್ ರೀಸನ್ನೇ ಇರೋದೇನೆ ನನ್ನ ದೊಡ್ಡ ಮಗನಿಗೆ ಹಾಸ್ಟೆಲ್ ಅವ್ನು ಫಸ್ಟ್ ಓದ್ತಾ ಇರೋದು. ಹಾಸ್ಟೆಲಲ್ಲಿ ಇವತ್ತು ಅವನನ್ನು ಔಟಿಂಗ್ ಬಿಡ್ತಾಯಿದ್ರು. ಹಸ್ಬೆಂಡ್ ಅಂತೂ ಈಗ ಮನೆ ಕೆಲಸ ನಡೀತಾ ಇರೋ ಕಾರಣ ಹೊರಗಡೆ ಹೋಗೋ ಚಾನ್ಸೇ ಇಲ್ಲ. ಸರಿ ಅಂತ ಹೇಳಿ ನಾನು ಹೊರಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಅಕ್ಕ ಮತ್ತು ನನ್ನ ತಂಗಿ ಇಬ್ಬರೂ ಕೂಡ ನಮಗೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ತುಂಬ ಟೈಮ್ ಆಯ್ತಲ್ವ. ಸೊ ನಾವು ಬರ್ತೀವಿ ನಡಿ, ದರ್ಶನ ಮಾಡ್ಕೊಂಡು ಬಂದಂಗೂ ಆಗುತ್ತೆ, ಪಾಪನ ನೋಡ್ಕೊಂಡು ಬಂದಂಗೂ ಆಗುತ್ತೆ ಅಂತ ಹೇಳಿ ಅವರು ಕೂಡ ಬಂದರು. ಸರಿ ಅಂತ ಹೇಳಿ ನಾವು 3 ಜನ ಹೋಗಿ ದರ್ಶನ ಪಡೆದು, ಹಾಗೆ ನನ್ನ ಮಗನ ಕಾಲೇಜ್ ಹತ್ರ ಫಂಕ್ಷನ್ ಕೂಡ ನಡೀತಾಯಿತ್ತು. ಅಂದರೆ PU, ಸೆಕೆಂಡ್ PU, ನೀಟು, CET ಮಕ್ಕಳೆಲ್ಲ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಇದ್ರಲ್ಲ, ಅವರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಹೋಗಿ ಅದನ್ನು ಪ್ರೋಗ್ರಾಮ್ನ ಅಟೆಂಡ್ ಮಾಡಿ ಅದನ್ನು ಕೂಡ ಮುಗಿಸ್ಕೊಂಡು ಹಾಗೆ ನನ್ನ ಮಗನ ಇವಾಗ ಔಟಿಂಗ್ ಕರ್ಕೊಂಡು ಬಂದ್ವಿ. ಹೊರಗಡೆ ಕರ್ಕೊಂಡು ಬಂದು ಅವನನ್ನು ಏನಾದರೂ ಊಟ ಏನು ಮಾಡಿಸೋಣ ಅಂತ ಹೇಳಿ ಹೋಟೆಲಿಗೆ ಬಂದು ಹೋಟೆಲಲ್ಲಿ ಊಟ ಎಲ್ಲ ಮಾಡಿಸಿ ನನ್ನ ಮಗನ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಅದಾದಮೇಲೆ ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡಿಸಿ ಮತ್ತೆ ವಾಪಸ್ ಕಾಲೇಜಿಗೆ ಬಿಟ್ಟು ನಾವು ಮತ್ತೆ ಮೈಸೂರು ಕಡೆ ನಡೆದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಪಡೆದು ನನ್ನ ಮಗನ ಕಾಲೇಜ್ಗೆ ಹೋಗಿ ಅವನನ್ನು ನೋಡಿಕೊಂಡು ಔಟಿಂಗೆಲ್ಲ ಕರ್ಕೊಂಡೋಗಿ ವಾಪಸ್ ಅವನನ್ನು ಬಿಟ್ಟು ಬರೋದಕ್ಕೆ 2 ಡೇಸ್ ಆಗೇ ಹೋಯಿತು. ನಿಜವಾಗ್ಲೂ ಈ ಟೈಮಲ್ಲಂತೂ ಮಂಗಳೂರು ಸೈಡು ಹೋಗೋದೇ ಅಲ್ಲ. ಏನೇ ಆದರೂ ಎಲ್ಲೇ ಇದ್ದರೂ ನಮಗೆ ನಮ್ಮ ಪ್ಲೇಸ್ ಅಂದರೆ ನಮ್ಮ ಮೈಸೂರೇ ಸರಿ ಅಂತ ಅನಿಸ್ಬಿಡುತ್ತೆ ವೆದರ್ಗೆಲ್ಲ. ಫೈನಲಿ ಇವಾಗ ನಾವು ನನ್ನ ಮಗನ ಬಿಟ್ಟು ಹೊರಟ್ವಿ. ಬೇಜಾರಾಗ್ತಾಯಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಹೋಗಿ ಬಸ್ ಹತ್ತಿ ಬರುವಷ್ಟರಲ್ಲಿ ಸಾಕಾಗೋಯ್ತು. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ಈ 2 ದಿನದ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಅಂಟಲ್ ದೆನ್ ಟೇಕ್ ಕೇರ್, ಬಾಯ್.